ಉತ್ತರ ಕರ್ನಾಟಕದಲ್ಲೂ ಈ ಲವ್ ಜಿಹಾದ್ ಅನ್ನುವಂತಹ ವಿಷ ಹರಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಇತ್ತೀಚೆಗಷ್ಟೇ ಜಿಮ್ ಟ್ರೈನರ್ ಸಮೀರ್ ಕತೆ ಏನು ಅಂತ ನಾವೆಲ್ಲ ನೋಡಿದ್ವಿ. ಈಗ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ದಾಖಲಾಗಿದೆ. ಮುಫೀಜ್ ಎಂಬಾತನಿಂದ ಹಿಂದೂ ಯುವತಿಯ ಮೇಲೆ ಅತ್ಯಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಪ್ರೀತಿಸೋ ನಾಟಕ ಆಡಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಈಗ ಮೋಸ ಮಾಡಿದ್ದಾನೆ ಅಂತ ಧಾರವಾಡದಲ್ಲಿ ರಿಜಿಸ್ಟರ್ ಮದುವೆ ಆಗೋದಕ್ಕೆ ತಯಾರಿಯನ್ನ ಕೂಡ ಮುಫೀಜ್ ನಡೆಸ್ತಾ ಇದ್ದ. ಯುವತಿಯನ್ನ ಮದುವೆ ಆಗೋದಕ್ಕೆ ಸಿದ್ಧತೆಯನ್ನ ಮುಫೀಜ್ ನಡೆಸಿದ್ದ. ವಿಷಯ ತಿಳಿದು ಮದುವೆಯನ್ನು ಯುವತಿ ಕುಟುಂಬಸ್ಥರು ನಿಲ್ಲಿಸಿದ್ದಾರೆ. ಬಿಕಾಸ್ ಆತನ ಇಂಟೆನ್ಷನ್ ಬಗ್ಗೆ ಫ್ಯಾಮಿಲಿಯವರಿಗೆ ಡೌಟ್ ಬಂದಿದೆ. ಅನಂತರ ಯುವತಿಗೆ ಮುಫೀಜ್ ಬೆದರಿಕೆ ಹಾಕಿದ್ನಂತೆ. ಸೊ ಇವರು ಇಂಟೆನ್ಷನ್ನು ಸಂಶಯ ಪಡ್ತಾ ಇದ್ದು ನಿಜ. ಬೆದರಿಕೆ ಹಾಕಿ ಖಾಸಗಿ ಕ್ಷಣದ ಫೋಟೋ ವಿಡಿಯೋ ಇದೆ, ನಿನ್ನನ್ನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೆದರಿಸಿರ್ಬೋದು. ಹೀಗಾಗಿ ಎಚ್ಚೆತ್ತಂತಹ ಕುಟುಂಬ ಈತನ ವಿರುದ್ಧ ಈಗ ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾರೆ. ಆಮೇಲೆ ನೋಡಿದ್ರೆ ಈತ ಬಣ್ಣ ಬಣ್ಣದ ಮಾತಾಡಿ ನಮ್ಮದು ಪವಿತ್ರ ಪ್ರೀತಿ, ಧರ್ಮ ಮೀರಿದ ಪ್ರೀತಿ ಅಂತ ಕಾಗೆ ಹಾರಿಸ್ತಾ ಇದ್ದ ಅನ್ನೋದು ತಿಳಿದು ಬಂದಿದೆ. ನಾನು ಕಾಲೇಜ್ ಇವೆಂಟಲ್ಲಿ ನಂದು ಕಾಲೇಜ್ ಇವೆಂಟಲ್ಲಿ ಒಬ್ಬಕ್ಕೆ ಹುಡುಗಿ ನಂಗೆ ಒಂದು ಹುಡುಗಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ಲು. ಅವನ ಹೆಸರು ಮುಫೀಜ್ ಮಿಯಾನ್ ಅವರಂತ. ನನ್ನ ನೆಕ್ಸ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಅವನ ಕಡೆಯಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಆಮೇಲೆ 1-2-3 ಮಂತ್ಸ್ ಆದಮೇಲೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು. ರಿಲೇಷನ್ಶಿಪ್ ಸ್ಟಾರ್ಟ್ ಆದಮೇಲೆ ನಮ್ಮ ಪೇರೆಂಟ್ಸಿಗೆ ಗೊತ್ತಾಯ್ತು. ಆಮೇಲೆ ಒಂದು ಕಾಸ್ಟ್ ನನಗೆ ಗೊತ್ತೇ ಇದ್ದಿದ್ದಿಲ್ಲ, ಅವ್ನು ಮುಸ್ಲಿಮ್ ಅಂತ. ಅದಾದಮೇಲೆ ನಮ್ಮ ಪೇರೆಂಟ್ಸ್ ನನಗೆ ರಿಯಲೈಸ್ ಮಾಡಿದ್ರು ಅವ್ನ ಕಾಸ್ಟ್ ಬೇರೆ, ನನ್ನ ಕಾಸ್ಟ್ ಬೇರೆ, ಆಮೇಲೆ ಕಲ್ಚರ್ ಬೇರೆ, ಡಿಫ್ರೆನ್ಸಸ್ ಭಾಳ ಐತಿ. ಆಮೇಲೆ ನಾನು ಸ್ಟಡಿ ಮಾಡಿದೆ ಅವ್ರ ಕಾಸ್ಟ್ ಹೆಂಗೈತಿ ಹೆಂಗಿಲ್ಲ ಅಂತಂದು ಸ್ಟಡಿ ಮಾಡಿದೆ. ಆಮೇಲೆ ರಿಲೇಷನ್ಶಿಪ್ ಒಳಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯ್ತು. ಹಾಗಾಗಿ ನಾನು ಬ್ರೇಕಪ್ ಮಾಡಿದೆ. ಬ್ರೇಕಪ್ ಆದ ನಂತರ ನಾನು ಕ್ಯಾನ್ಸಲೇಷನ್ಗೂ ಇದನ್ನು ಮಾಡಿದಾದ್ಮೇಲೆ ನಂದು ರಿಲೇಷನ್ಶಿಪ್ ಒಳಗೆ ಫೋಟೋಸ್ ವಿಡಿಯೋಸ್ ಅದಾವ. ಆಮೇಲೆ ನೇಕೆಡ್ಸು ಅದಾವ. ಆಮೇಲೆ ಒಂದು ಎರಡು ಫೋನ್ಸ್ ಅದಾವ, ಲ್ಯಾಪ್ಟಾಪ್ಸ್, ಪೆನ್ ಡ್ರೈವ್, ಮೆಮ್ರಿ ಕಾರ್ಡ್, ಆಮೇಲೆ ಕಂಪ್ಯೂಟರ್ ಐತಿ. ಆಮೇಲೆ ಅವ್ರು ಯಾರ್ಯಾರು ಫ್ರೆಂಡ್ಸಿಗೆ ಲೀಕ್ ಮಾಡ್ಯಾನ ಅದು ನನಗೆ ಗೊತ್ತಿಲ್ಲ, ಆದರೆ ನನಗೆ ಬೇಕು. ಯಾರ್ಯಾರು ಫೋನ್ಸ್ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ನನಗೆ ಬೇಕು. ಆಮೇಲೆ ಯಾರ್ಯಾರು ಇದು ವಿಡಿಯೋ. ಸೊ ಹುಡುಗಿ ಹೇಳ್ತಾ ಇದ್ದಿದ್ದು ಸ್ಪಷ್ಟ. ಈ ಸಮೀರ್ ಮತ್ತು ಈ ಹುಡುಗಿ ಕೇಸ್ನಲ್ಲಿ ಎರಡರಲ್ಲೂ ಒಂದು ಕಾಮನ್ ಥಿಂಗ್ ಏನು ಅಂತ ಹೇಳಿದ್ರೆ, ಈ ಹುಡುಗಿಗೆ ಮತ್ತೊಬ್ಬ ಹುಡುಗಿನೇ ಈ ಹುಡುಗನನ್ನು ಪರಿಚಯ ಮಾಡಿಸಿದ್ದು. ಸಮೀರ್ ಕೇಸ್ನಲ್ಲೂ ಹಾಗೇನೆ, ಆಕೆ ಅಕ್ಕನೇ ಸಮೀರ್ನನ್ನು ಪರಿಚಯ ಮಾಡಿಸಿದ್ದು ಅಂತ ಹುಡುಗಿ ಹೇಳ್ತಾಳೆ. ಸೊ ಇವ್ರದೆಲ್ಲ ಒಂದು ನೆಟ್ವರ್ಕ್ ಹಿಂಗೆ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಿದ್ಯಾ ಅನ್ನೋದು ಪ್ರಶ್ನೆ.